ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಮ್ಮ ಊಟಿ ಟ್ರಿಪ್ನ ಡೇ 1 ಪಾರ್ಟ್ 2 ಇದು ಕಂಟಿನ್ಯೂಷನ್ ಇದೆ. ಆ್ಯಂಡ್ ನಾವು ನೆಕ್ಸ್ಟ್ ಬಂದಿದ್ದ ಪ್ಲೇಸ್ ಬಂದು ಶೂಟಿಂಗ್ ಪಾಯಿಂಟ್ ಅಂತ. ಇಲ್ಲಿ ಶೂಟಿಂಗ್ಸ್ ನಡೀತಾ ಇರುತ್ತಂತೆ ಊಟಿಯಲ್ಲಿ. ಇಟ್ಸ್ ಅ ಫೇಮಸ್ ಪ್ಲೇಸ್. ತುಂಬ ಎಲ್ಲ ಲ್ಯಾಂಗ್ವೇಜಸ್ ಶೂಟಿಂಗ್ಸ್ ಕೂಡ ನಡೆಯುತ್ತಂತೆ ಅಲ್ಲಿ. ಆ ಪ್ಲೇಸಿಗೆ ಬಂದ್ವಿ. ಅದಕ್ಕೆ ಮುಂಚೆ ಒಳಗೋಗಕ್ಕೆ ಮುಂಚೆ ಶ್ರೇಯಸ್ ಕಾರ್ನ್ ಬೇಕು ಅಂತ ಅಂದ. ಅದಕ್ಕೆ ಕಾರ್ನ್ ತಗೊಂಡ್ವಿ. ಹಾಗೆ ಅಪ್ಪ ಮಗ ಏನೋ ಶಾಪಿಂಗ್ ನಡೆಸ್ತಾ ಇದ್ದಾರೆ. ಬಟ್ ಹೇಳ್ತೀನಲ್ಲ, ಹೋಗಿದ್ದ ಜಾಗದಲ್ಲಿ ಈ ಟೂರಿಸ್ಟ್ ಪ್ಲೇಸಸ್ ಅಲ್ಲಿ ಪ್ರೈಸಸ್ ಅಂತೂ ಯಾವ ರೀತಿ ಇಟ್ಟಿರ್ತಾರೆ ಅಂತಾನೆ ನಂಗೆ ಗೊತ್ತಾಗಲ್ಲ. ತುಂಬಾ ಅಂದ್ರೆ ತುಂಬಾ ಕಾಸ್ಟ್ಲಿ ಹೇಳ್ತಾರೆ. ಚಿಕ್ಕ ಐಟಮ್ಸ್ಗೆಲ್ಲ 100, 150 ಆ ಥರ ಹೇಳ್ತಾರೆ. ನಾನು ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ತಗೊಂಡೆ. ಬಿಕಾಸ್ ನಾನು ಯಾವುದೇ ಪ್ಲೇಸ್ಗೆ ಹೋದ್ರು ಫ್ರಿಡ್ಜ್ ಮ್ಯಾಗ್ನೆಟ್ ಕಂಪಲ್ಸರಿ ತಗೋತೀನಿ. ಆ್ಯಂಡ್ ಇದೆಲ್ಲ ಮುಗಿಸಿ ನಾವು ಒಳಗೆ ಹೋದ್ರೆ ನಮಗೆ ಒಂದು ದೊಡ್ಡ ಶಾಕಿಂಗ್ ಆದಿತ್ತು. ಏನಂದರೆ ಫುಲ್ಲು ಕ್ರೌಡ್. ಬರೀ ಎಂಟ್ರಿ ಟಿಕೆಟ್ ತಗೊಳ್ಳೋದಕ್ಕೇನೆ ಎಷ್ಟು ದೂರ ಕ್ಯೂ ಇತ್ತು ಗೊತ್ತಾ. ನನಗೆ ಸಖತ್ ತಲೆ ಕೆಟ್ಟೋಯ್ತು. ಬಿಕಾಸ್ ಅದರಲ್ಲೂ ಅವತ್ತು ಯಾವುದೋ ಒಂದು ಹಿಂದಿ ಮೂವಿ ಶೂಟಿಂಗ್ ನಡೀತಾ ಇತ್ತು. ಸೊ ಹಾಗಾಗಿ ಕ್ರೌಡ್ ಕೂಡ ಜಾಸ್ತಿ ಇತ್ತು. ನಾವೇನು ಒಳಗೆ ಹೋಗಲಿಲ್ಲ, ಹೊರಗಡೆಯಿಂದಾನೇ ಶೂಟಿಂಗ್ ವ್ಯೂ ನೋಡಿಕೊಂಡು ರಿಟರ್ನ್ ನೆಕ್ಸ್ಟ್ ಪ್ಲೇಸಿಗೆ ಹೊರಟ್ವಿ. ಆ್ಯಂಡ್ ಈ ಪ್ಲೇಸ್ ಏನಂದರೆ ಜಸ್ಟ್ ಇಟ್ಸ್ ಅ ಶೂಟಿಂಗ್ ಸ್ಪಾಟ್. ಒಂದು ದೊಡ್ಡದು ಜಾಗ ಇರುತ್ತೆ, ಅಲ್ಲಿ ಶೂಟಿಂಗ್ಸ್ ನಡೆಯುತ್ತೆ. ಆ ಜಾಗನ ನಾವು ವ್ಯೂ ಮಾಡ್ಬೋದು, ಜೊತೆಗೆ ಒಂದು ಫೋಟೋಸ್ ತಗೋಬೋದು. ಅಲ್ಲಿಂದ ನಾವು ಹೊರಟಿದ್ದು ಬೋಟಿಂಗ್ಗೆ. ಸೊ ಇಲ್ಲಿ ಬೋಟಿಂಗ್ಗೆ ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ. ಶೇರಿಂಗ್ ಕೂಡ ಇರುತ್ತೆ. ಅಂದರೆ ಬೋಟ್ ವೈಸ್ ಕಾಸ್ಟ್ ಹಾಕ್ತಾರೆ. ಸೊ ನಾ ಇಲ್ಲಿ ಹಾಕಿರ್ತೀನಿ ಕಾಸ್ಟ್ ಏನೇನಿದೆ ಅಂತ. ಇದು ಪರ್ ಪರ್ಸನ್ ಅಲ್ಲ, ಒಂದು ಬೋಟ್ನ ಪ್ರೈಸಿಂಗ್ ಆಗಿರುತ್ತೆ. ತುಂಬ ಚೆನ್ನಾಗಿತ್ತು ಬೋಟಿಂಗ್. ಮಾತ್ರ ಸಖತ್ ಎಂಜಾಯ್ ಮಾಡಿದ್ವಿ. ಇದೆಲ್ಲ ನಾನು ಯಾವ್ದಕ್ಕೋಸ್ಕರ ಪ್ಲ್ಯಾನ್ ಮಾಡಿದೆ, ಈ ಥರನೇ ಪ್ಲ್ಯಾನ್ ಮಾಡಿದ್ದು ಅಂದರೆ ಬಿಕಾಸ್ ಶ್ರೇಯಸ್ಗೆ ಅನಿಮಲ್ಸ್ ಅಂದರೆ ಇಷ್ಟ. ಆ್ಯಂಡ್ ಬೋಟಿಂಗ್, ಹಾರ್ಸ್ ರೈಡಿಂಗ್ ಅದೆಲ್ಲ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಇದೇ ಥರ ಬೇಕು ಅಂದರೆ, ಈಗ ಊಟಿ ಸೈಟ್ ಸೀಯಿಂಗ್ ಆದರೆ ಅದು ಜಸ್ಟ್ ಪ್ಲೇಸಸ್, ರೋಸ್ ಗಾರ್ಡನ್, ಬಟಾನಿಕಲ್ ಗಾರ್ಡನ್ ಆ ಥರ ಇರುತ್ತೆ. ನಾನು ಪ್ಲ್ಯಾನ್ ಮಾಡಿದ್ದು ಬಂದು ಮಧುಮಲೈ ಆ್ಯಂಡ್ ಇನ್ನೊಂದು ಪ್ಲೇಸ್ ಪೈಕ್ರಾ. ಈ 2 ಪ್ಲೇಸ್ ಸೈಟ್ ಸೀಯಿಂಗ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ. ಬಿಕಾಸ್ ಊಟಿಗೆ ನಾವು ಹೋಗ್ತೀವಿ ಅಂದರೆ 3 days ಬೇಕು. ನಾವು ಕಂಪ್ಲೀಟ್ ಊಟಿ ನೋಡ್ಕೊಂಡು ಬರಬೇಕು. ಊಟಿ, ಒಂದು ಕುನ್ನೂರ್ ಆ್ಯಂಡ್ ಒಂದು ಮಧುಮಲೈ ಆ್ಯಂಡ್ ಪೈಕ್ರಾ. ಸೊ ನಮಗೆ 1 day ಟೈಮ್ ಇದ್ದಿದ್ರಿಂದ ನಾನು ಮಧುಮಲೈ ಆ್ಯಂಡ್ ಪೈಕ್ರಾ ಸೆಲೆಕ್ಟ್ ಮಾಡಿದೆ. ಬಿಕಾಸ್ ನಾನು ಶ್ರೇಯಸ್ಸಿಗೆ ಇಷ್ಟ ಆಗೋ ಥರ ಪ್ಲೇಸಸ್ ನೋಡಬೇಕಿತ್ತು. ದಟ್ ಈಸ್ ದ ರೀಸನ್. ಸೊ ನಾವಿದೆಲ್ಲ ಮುಗಿಸಿ ನೆಕ್ಸ್ಟ್ ಹೊರಟಿದ್ದ ಜಾಗ ಬಂದು ಸಫಾರಿ. ಸೊ ಸಫಾರಿಗೆ ಹೋಗೋಷ್ಟರಲ್ಲಿ ಅಲ್ಲೇನಾಗಿತ್ತಂದರೆ ಜೀಪ್ಸ್ ಎಲ್ಲ ಹೋಗ್ಬಿಟ್ಟಿತ್ತು. ಬಿಕಾಸ್ ಅದು 5:30 ಲಾಸ್ಟ್ ಅಂತ ಹೇಳಿದ್ರು. ಹಾಗಾಗಿ ನಾವು ಯಾವ್ದು ಪ್ಯಾಕೇಜ್ ತಗೊಂಡಿದ್ವಲ್ಲ ಅಲ್ಲಿ ಓಡಾಡೋದಕ್ಕೋಸ್ಕರ ಅವರು ಮುಂಚೆನೆ ಹೇಳಿ ಒಂದು ಜೀಪ್ನ ಇಡಿಸಿದ್ರು ನಮಗೋಸ್ಕರ ಅಂದ್ಬಿಟ್ಟು. ಈ ಸಫಾರಿಯಲ್ಲಿ ಏನಾಗುತ್ತೆ ಅಂದರೆ, ನೀವು ಶೇರಿಂಗಲ್ಲಿ ಹೋದ್ರೆ ಪರ್ ಪರ್ಸನಿಗೆ ನಿಮಗೆ ಕಾಸ್ಟ್ ಕಮ್ಮಿ ಬೀಳುತ್ತೆ. ಲೈಕ್ ಪರ್ ಪರ್ಸನ್ 400, 450 ಆ ಥರ ಪರ್ ಪರ್ಸನ್ ಬೀಳುತ್ತೆ. ಬಟ್ ನಮಗಿಲ್ಲಿ ನಮಗೋಸ್ಕರನೇ ಅಂತ ವೆಯ್ಟ್ ಮಾಡ್ತಾ ಇದ್ದಿದ್ರಿಂದ ಅಲ್ಲಿ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಯಿತು. ಒಂದು ಜೀಪಲ್ಲಿ ಬರೀ ನಾವಿಬ್ರು ಶ್ರೇಯಸ್ ಮಾತ್ರ ಹೋಗಿದ್ವಿ, ನಾನು ಚೇತನ್ ಶ್ರೇಯಸ್ಸು. ಸೊ ಹಾಗಾಗಿ 2000 ಹೇಳಿದ್ರು. ಬಟ್ ನೋ ಆಪ್ಷನ್. ಶ್ರೇಯಸ್ಗೋಸ್ಕರ ಆದರೂ ನಾವು ಹೋಗಲೇಬೇಕಿತ್ತು. ಶ್ರೇಯಸ್ ತುಂಬ ಎಕ್ಸೈಟ್ ಆಗಿದ್ದ. ಹಾಗಾಗಿ ನಾವು ಹೊರಟ್ವಿ ಪೇ ಮಾಡಿ. ಎಲ್ಲಿಗೆ ಹೋಗಿದ್ದೀವಿ?
protected forest area. Entry only for local people. Entry about will be restricted. ಈಗ ಜೀಪ್ ಅಂತ ನೋಡಿ ಬಂದರು ಹಾಳಾಗೋದು. ಅನಿಮಲ್ ಇರುತ್ತೆ ಇವತ್ತು ಬೆಳಗ್ಗೆ ಐತಿ ಎಬ್ಬಾವು ನವಿಲ್ ವಾ ಮುದು ನವಿಲ್ ನೋಡಪ್ಪ ಅಲ್ಲಿ. ಕಾಣಿಸ್ತಿದ್ಯಾ? ಕುಂತೈತೆ ನೋಡಿ, ಚೆನ್ನಾಗಿ ಕುಂತೈತೆ. ಅದು ಇವಾಗ ಗರಿ ಬಿಚ್ಬೇಕು. ಇಲ್ಲಿ ಮಿರರಲ್ಲಿ ನೋಡ್ತಾ ಕನ್ನಡಿ ಇಲ್ಲಿ ಕಾಣಿಸುತ್ತೆ ನೋಡಿ, ಕಾಣಿಸ್ತಾ? ಕಲ್ಮೆ ಬಿಚ್ಚೈತೆ ಬಿಚ್ಚಿತು ಗರಿ ಬಿಚ್ಚಿತು. ಅದರ ಆಕ್ಷನ್ ಮಾಡ್ತು. ನೆಂದೈತಲ್ಲ, ಚಳಿಯಾಗಿರುತ್ತೆ ಬಿಚ್ಚಲ್ಲ. ಸಫಾರಿ ಮುಗಿಸಿ ನಾವು ನೆಕ್ಸ್ಟ್ ಹೋಗಿದ್ದ ಜಾಗ ಇದು ಲಾಸ್ಟ್ ಸೈಟ್ ಸೇಯಿಂಗು. ಅದು ಬಂದು ಎಲಿಫೆಂಟ್ ಕ್ಯಾಂಪು. ಅದು ಆಲ್ರೆಡಿ 6:30 ಲಾಸ್ಟು ನಮ್ಗೆ ಟೈಮ್ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ ನಾವು ಅಲ್ಲಿ ಹೋಗೋಷ್ಟರಲ್ಲಿ 6:45 ಏನೋ ಆಗೋಗಿತ್ತು. ಬಟ್ ಆದರೂ ಹೇಗೋ ಕನ್ವಿನ್ಸ್ ಮಾಡಿ ಶ್ರೇಯಸ್ನ ತೋರಿಸಿ ನಾವು ಒಳಗೆ ಹೋದ್ವಿ. ಕಂಪ್ಲೀಟ್ ಫಾರೆಸ್ಟ್ ಮಧ್ಯನೇ ಓಡಾಡ್ತೀವಿ. ಈ ಜಾಗದಲ್ಲೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಕ್ಲೈಮೇಟು, ವೆದರು ಫುಲ್ ತಣ್ಣಕ್ಕಿರುತ್ತೆ. ಬಟ್ ಆದರೂ ಸ್ವಲ್ಪ ಬಿಸಿಲು ಇರುತ್ತೆ, ಆದರೂ ತುಂಬ ಚೆನ್ನಾಗಿರುತ್ತೆ. ಅದ್ರ ಮಧ್ಯೆ ಎಲ್ಲ ನೇಚರ್ನ ಎಂಜಾಯ್ ಮಾಡ್ತಾ ಹೋಗೋದು. ಫೈನಲಿ ನಾವು ಅಲ್ಲಿ ಹೋಗಿ ಎಲಿಫೆಂಟ್ ಕ್ಯಾಂಪ್ ಅಂತ, ಆ್ಯಕ್ಚುಲಿ ಎಲಿಫೆಂಟ್ ಕ್ಯಾಂಪ್ ಅನ್ನೋದಕ್ಕಿಂತ ಎಲಿಫೆಂಟ್ ಫೀಡಿಂಗ್ ಅಂತಾರೆ ಅಲ್ಲಿ. ಸೊ ನಾವೇನು ಅಂದ್ಕೊಂಡ್ವಿ, ನಮ್ಮ ಕೈಲೇ ಫೀಡ್ ಮಾಡಿಸ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಡಿಫ್ರೆಂಟ್ ಥಿಂಗ್ ಏನಂದರೆ, ಅಲ್ಲಿ ಎಲಿಫೆಂಟ್ಗೆ ಯಾವ ಥರ ಫುಡ್ ಸಿಸ್ಟಮ್ ಇರುತ್ತೆ, ಫುಡ್ ಕೊಡ್ತಾರೆ, ಯಾವ ಟೈಮಿಂಗ್ಸಲ್ಲಿ ಯಾವ ಥರ ಕೊಡ್ತಾರೆ, ಯಾವ ರೀತಿ ಎಲಿಫೆಂಟ್ನ ಕೇರ್ ಮಾಡ್ತಾರೆ, ಇದನ್ನೆಲ್ಲ ಅಲ್ಲಿ ಶೋಕೇಸ್ ಮಾಡಿರ್ತಾರೆ. ಅದನ್ನೆಲ್ಲ ನಾವು ನೋಡ್ಬೋದು. ಲೈಕ್ ಅದ್ರ ಫುಡ್ ರೂಟೀನೇ ಬೇರೆ ಥರ ಇರುತ್ತೆ. ಅದು 24 ಅವರ್ಸಲ್ಲಿ ಓನ್ಲಿ 4 ಅವರ್ಸ್ ಏನೋ ಊಟ ಇಲ್ಲದೆ ಇರೋದಂತೆ. ಮಿಕ್ಕಿದವರೆಲ್ಲ ಅದು ಊಟ ಮಾಡುತ್ತಂತೆ. ಸೊ ನಮಗೆ ಅಲ್ಲಿ ಕಾಣೋ ಥರನೇ ಅದ್ರದ್ದು ಫುಡ್ ಪ್ರಿಪ್ರೇಷನ್ ಇರ್ಬೋದು ಎಲ್ಲನೂ ನಮ್ಗೆ ಇಲ್ಲಿ ನೋಡ್ಬೋದು. ಹಾಗಾಗಿ ಇದನ್ನು ನೋಡಿಕೊಂಡು ನಮ್ಮ ಡೇನ ಅವತ್ತಿನ ದಿನ ಎಂಡ್ ಮಾಡಿದ್ವಿ.
ಗುಡ್ ಮಾರ್ನಿಂಗ್. ಇದು ಮಂಡೇ ನೆಕ್ಸ್ಟ್ ಡೇ. ನೆನ್ನೆ ನೈಟ್ ಬಂದು ನಾನು ವಿಡಿಯೋ ಕಂಟಿನ್ಯೂನೇ ಮಾಡಿಲ್ಲ ಬಿಕಾಸ್ ಸಖತ್ ಟಯರ್ಡ್ ಆಗಿತ್ತು, ಮಲಗಿಬಿಟ್ಟೆ ಬಂದು. ಸೊ ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗಿರೋದು ನಾವು ಊಟಿಯಿಂದ ಸ್ವಲ್ಪ ಹೊರಗಡೆ ಗೂಡ್ಲೂರು ಅಂತ ಸಮಥಿಂಗ್ ಏನೋ ಬರುತ್ತೆ, ಅಲ್ಲಿ ಒಂದು ಲೈಕ್ ಹೋಮ್ ಸ್ಟೇ ರೆಸಾರ್ಟ್. ಮತ್ತು ಪ್ರೈಸಿಗೂ ಇದು ಪ್ಲೇಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸು. ಲೈಕ್ ನಿಮಗೆ ತೋರಿಸ್ತೀನಿ ನೋಡಿ, ಹಿಂದೆ ವ್ಯೂ. ಸೊ ಈ ಕ್ಯಾಮ್ರಾದಲ್ಲಿ ಬ್ಯಾಕ್ ಫ್ರಂಟಲ್ಲಿ ಕಾಣ್ತಾಯಿಲ್ಲ, ಆಮೇಲೆ ತೋರಿಸ್ತೀನಿ. ಆ್ಯಂಡ್ ರೂಮ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವಿವತ್ತು ಹೊರಡಬೇಕು. ಇವಾಗ ಆಲ್ಮೋಸ್ಟ್ 10 o'clock ಆಗಿದೆ ಟೈಮು. ನಮಗೆ 11ಗೆ ಬಸ್ ಇದೆ. ಸೊ ನಮ್ಮದು ಪಿಕಪ್ ಪಾಯಿಂಟ್ ಇರೋದು ಗೂಡ್ಲೂರಲ್ಲೇ ಪಿಕಪ್ ಪಾಯಿಂಟ್ ಹಾಕಿದ್ದೀವಿ. 11 o'clockಗೆ ನಮಗೆ ಬಸ್ ಇರೋದು. ಅಷ್ಟರಲ್ಲಿ ನಾವು ಹೊರಡಬೇಕು. ನಾನು ರೆಡಿ ಆಗಿದ್ದೀನಿ, ಬಟ್ ಇನ್ನು ಶ್ರೇಯಸ್ ಕೂಡ ರೆಡಿ ಆಗಿದ್ದಾನೆ. ನೋ ಶ್ರೇಯಸ್, ಇನ್ನು ಚೇತನ್ ಅವ್ರು ರೆಡಿ ಆಗಿಲ್ಲ. ಆ್ಯಕ್ಚುಲಿ ಶ್ರೇಯಸ್ ಅಲ್ಲಿ ವಾಟರ್ ಬಾಟ್ಲಲ್ಲಿ ನೀರು ಚೆಲ್ಬಿಟ್ಟ, ಅದಕ್ಕೆ ಅವರಪ್ಪ ಬೈತಾ ಇದ್ರು. ಅವನಿಗೆ ಅಲ್ಲಿ ಅಪ್ಪ ಬೈಬೇಕಾದ್ರೆ ಅಲ್ಲಿ ಹೋಗಿ ಹೊಡ್ಕೊಂಡಿದ್ದಾನೆ. ಅವ್ನಿಗೆ ಹೊಡ್ಕೊಂಡಿದ್ದಾನೆ ಅನ್ನೋ ನೋವಿಗಿಂತ ಅವರಪ್ಪ ಬೈದಿರಾರೆ ಅನ್ನೋ ಅಳುನೇ ಜಾಸ್ತಿ ಆಗಿತ್ತು. ಅದಕ್ಕೆ ಇಬ್ಬರು ಈ ಥರ ಆಡ್ತಿದ್ರು. ಆ್ಯಂಡ್ ಒನ್ ಥಿಂಗ್ ಹೇಳೋದು ಮರ್ತೆ, ನೀವು ಇನ್ ಕೇಸ್ ತಮಿಳ್ನಾಡು ಕಡೆ ಹೋಗ್ತಿದ್ದೀರ ಅಂದರೆ ಕ್ಯಾರಿ ಯುವರ್ ಓನ್ ವಾಟರ್ ಬಾಟಲ್. ನಿಜ ನನಗೆ ಒನ್ ಡೇ ನನಗೆ ವಾಟರ್ ಕುಡಿದೆ. ಯು ವಿಲ್ ಗೆಟ್ 5 ಲೀಟರ್ ವಾಟರ್. 5 ಲೀಟರ್ ವಾಟರ್ ಬಾಟ್ಲು ಸಿಗುತ್ತೆ ನಿಮಗೆ. ಚಿಕ್ಕದು ನಿಮ್ಮದು ಓನ್ ಬಾಟಲ್ ಕ್ಯಾರಿ ಮಾಡಲೇಬೇಕು, ಇಲ್ಲಾಂದರೆ ಸಖತ್ ಕಷ್ಟ ಆಗುತ್ತೆ. ವಾಟರ್ ಬಾಟಲ್ಸ್ ಅಲ್ಲೋನೇ ಇಲ್ಲ. ಅಲ್ಲಿ ನಿಮಗೆ ವಾಟರ್ ಬಾಟಲ್ ತೊಗೊಂಡ್ರೆ 5,000 rupees ಫೈನ್ ಹಾಕ್ತಾರೆ. ನೇಮ್ ಬಂದು ವೇಲೂಸ್ ರೆಸಾರ್ಟ್ ಅಂತ ಗೂಡ್ಲೂರಲ್ಲಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ವರ್ತ್ ಫಾರ್ ಮನಿ. ನಾವು ನೆನ್ನೆ ಸ್ಟೇ ಆಗಿದ್ದು ಲಿಟ್ರಲಿ ನಂಗೆ ಸಖತ್ ಬೇಜಾರಾಯಿತು. ನಾವು ಕೊಟ್ಟಿರೋ ಅಮೌಂಟಿಗೂ ಅದು ರೂಮ್ ಇದ್ದಿದ್ದಕ್ಕೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇತ್ತು. ಅಷ್ಟು ವರ್ತ್ ಇರಲಿಲ್ಲ. ಬಟ್ ಈ ರೂಮಿಗೆ ನಾನು ಕೊಟ್ಟಿರೋ ಅಮೌಂಟಿಗಿಂತ ತುಂಬ ಚೆನ್ನಾಗಿದೆ, ವರ್ತ್ ಫಾರ್ ಮನಿ ಅಂತಲೇ ಅನ್ಬೋದು. ಸೊ ಕ್ವಿಕ್ಕಾಗಿ ನಾನು ರೂಮ್ ತೋರಿಸ್ತೀನಿ, ಜೊತೆಗೆ ಹೇಗಿದೆ ಆ್ಯಂಬಿಯನ್ಸ್ ಆ್ಯಂಡ್ ಹೇಗಿದೆ ಎಲ್ಲ ರೂಮು ಆ್ಯಂಡ್ ಹೊರಗಡೆ ವೆದರ್ ಎಲ್ಲ ಹೇಗಿದೆ ಅನ್ನೋದು ನಾನು ತೋರಿಸ್ಬಿಡ್ತೀನಿ. ಸೊ ಬನ್ನಿ ನೋಡಿ, ಇದು ನಮ್ಮ ರೂಮಿಂದ ವ್ಯೂ. ಸುತ್ತ ಎಷ್ಟು ಸಖತ್ತಿದೆ. ಇದು ರಿಸೆಪ್ಷನ್ನು ಆ್ಯಂಡ್ ರೂಮ್ಸ್ ಕೂಡ ಇದೆ. ಇದು ಅಪೋಸಿಟ್ ವ್ಯೂ ನೋಡ್ಬೋದು ಸುತ್ತ. ಆ್ಯಂಡ್ ಇದು ಬಂದು 3 floors ಬರುತ್ತೆ. ಆ್ಯಂಡ್ ಇಲ್ಲಿ ಒಂದು ಫಸ್ಟ್ ರಿಸೆಪ್ಷನ್ ವಿತ್ ಕೆಲವೊಂದು ರೂಮ್ಸ್ ಇದೆ. ನಾವು ತೊಗೊಂಡಿದ್ದು ಡಿಲಕ್ಸ್ ರೂಮು. ಸೊ ನಮ್ಮ ರೂಮ್ ಬಂದು ಇದು. ಆ್ಯಂಡ್ 3 rooms ಇದೆ. ನಾವು ವ್ಯೂ ಚೆನ್ನಾಗಿದೆ ಅಂತ ಈ ರೂಮ್ ತೊಗೊಂಡ್ವಿ. ಮೇಲೆ ಮತ್ತು ಅಪ್ಪರಲ್ಲಿ ರೂಮ್ಸ್ ಇದೆ. ಸೊ ಹೊರಗಡೆಯಿಂದ ಈ ಥರ ಇದೆ ರೂಮು. ಆ್ಯಂಡ್ ಇಲ್ಲಿ ಸೆಟ್ಟಿಂಗ್ ಕೂಡ ಕೊಟ್ಟಿದ್ದಾರೆ. ಎಂಟ್ರಿ ಆಗೋದು ಇಲ್ಲಿಂದ ಎಂಟ್ರಿ ಆಗ್ತಿದ್ದಂಗೆ ರೈಟ್ ಸೈಡಲ್ಲಿ TV ಆ್ಯಂಡ್ ಇಲ್ಲಿ ಒಂದು ಸೋಫಾ ಸೆಟ್ಟಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ವಲ್ಪ ನೋಡಿ ಎಲ್ಲ ಹರಡಿದ್ದೀನಿ. ನಾನು ಇವಾಗ ಪ್ಯಾಕಿಂಗ್ ಮಾಡ್ಕೋಬೇಕು. ಆ್ಯಂಡ್ ಬೆಡ್ಡು ಇದು ವ್ಯೂ. ಆ್ಯಂಡ್ ಇಲ್ಲಿ ಒಂದು ಫೋಟೋ ಹಾಕಿದ್ದಾರೆ, ಚೆನ್ನಾಗಿದೆ. ಆ್ಯಕ್ಚುಲಿ ಇಮೇಜಸ್ ಚೆನ್ನಾಗಿದೆ. ಆ್ಯಂಡ್ ಒಂದು ಕೆಟಲ್ಲು ಆ್ಯಂಡ್ 2 ಗ್ಲಾಸಸ್ಸು. ಇಲ್ಲಿ ಬಂದರೆ ಮಿರರ್ ಆ್ಯಂಡ್ ಐ ಆಮ್ ರೆಡಿ ಲೈಕ್ ದಿಸ್. ಆ್ಯಂಡ್ ಇಲ್ಲಿ ಕೂಡ ಕ್ಲಾತ್ಸ್ ಅಥವಾ ಲಗೇಜ್ ಇಟ್ಕೊಳ್ಳೋಕ್ಕೆ ಕಬೋರ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ವಾಶ್ರೂಮ್ ಬಂದು ಈ ಥರ ಇದೆ. ಕ್ಲೀನ್ಲಿನೆಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾ ದ್ಯಾಟ್ಸ್ ಇಟ್. ಇವಾಗ ಕ್ವಿಕ್ಕಾಗಿ ಹೊರಡಬೇಕು. ಬೇಗ ರೆಡಿಯಾಗು ಅಷ್ಟೆ. ನೋಡಿ ನಾನು ಹಿಂಗೆ ರೆಡಿ ಆಗಿದ್ದೀನಿ.
ಇದು ನಮ್ಮ ಟ್ರಿಪ್ನ ವ್ಲಾಗ್ ಆಗಿತ್ತು. ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.